ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು ರೀತಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇಸ್ಲಾಂ ಮೂಲಭೂತವಾದಿಗಳ ಕೈ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇರೋದನ್ನು 2 ವರ್ಷಗಳ ಬೇರೆ ಬೇರೆ ಘಟನೆಗಳ ಮುಖಾಂತರ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮದ್ದೂರಿನಲ್ಲಿ ಆಗಿರುವಂಥ ಘಟನೆ ಸರ್ಕಾರ ಗಣೇಶೋತ್ಸವದಲ್ಲಿ ಪಾಲ್ಗೊಂಡಂಥ ವ್ಯಕ್ತಿಗಳ ವಿರುದ್ಧ ಲಾಠಿ ಚಾರ್ಜನ್ನು ಪ್ರಯೋಗ ಮಾಡಿರುವುದನ್ನು ನೋಡಿದಾಗ ಸರ್ಕಾರದ ಆದ್ಯತೆ ಎಲ್ಲಿದೆ ಎನ್ನುವಂಥದ್ದು ಸ್ಪಷ್ಟ ಆಗಿದೆ. ಮಸೀದಿಯಿಂದ ಕಲ್ಲು ತೂರಾಟ ಮಾಡಿದಂಥವರಿಗೆ ರಾಜ್ಯದ ಕಾಂಗ್ರೆಸ್ಸಿಗರು ಬೆಂಬಲವನ್ನು ಕೊಡ್ತಾರೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾಗ ಕಾಶ್ಮೀರದಲ್ಲಿ ಸೈನಿಕರಿಗೆ ಕಲ್ಲೊಡೆಯೋರನ್ನು ಕೂಡ ಇದೇ ಕಾಂಗ್ರೆಸ್ ಬೆಂಬಲಿಸಿತ್ತು. ಹಿಂದೂಗಳ ಮೇಲೆ, ಸೈನಿಕರ ಮೇಲೆ, ದೇವಸ್ಥಾನಗಳ ಮೇಲೆ, ಹಿಂದೂಗಳ ಎಲ್ಲ ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟ ಮಾಡೋರನ್ನು ಸಿದ್ದರಾಮಯ್ಯ ಸರ್ಕಾರ ಬೆಂಬಲಿಸ್ತಾನೆ ಬಂದಿದೆ. ಅದರ ಪರಿಣಾಮವಾಗಿಯೇ ಮದ್ದೂರಿನ ಘಟನೆ ಇವತ್ತು ಮುಂದುವರೆದಿರುವಂಥದ್ದು. ಅವರು ಅಧಿಕಾರ ಸ್ವೀಕಾರ ಮಾಡಿದಂಥ ದಿನದಿಂದ ನಿನ್ನೆಯ ತನಕದ ಪತ್ರಿಕಾಗೋಷ್ಠಿಗಳನ್ನು ಮುಖ್ಯಮಂತ್ರಿಗಳನ್ನು ನೋಡಿದಾಗ ಅವರು ಪ್ರತಿ ಬಾರಿ ಹೇಳೋದು ಇದರಲ್ಲಿ ಯಾರೋ ಹಿಂದೂ ಕಾರ್ಯಕರ್ತರ ಪ್ರಚೋದನೆ ಇದೆ, ಹಿಂದೂ ಸಂಘಟನೆಗಳ ಬಗ್ಗೆ ಅನುಮಾನ ಇದೆ, ಈ ರೀತಿಯಾದಂಥ ಮಾತುಗಳನ್ನೇ ಕಳೆದ 2 ವರ್ಷಗಳಿಂದ ಹೇಳ್ಕೊಳ್ತಾ ಬಂದಿದ್ದಾರೆ. ಗಲಭೆಗೆ ಯಾರು ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಎನ್ನುವುದನ್ನು ಸಿದ್ದರಾಮಯ್ಯ ಸರ್ಕಾರ ಇಲ್ಲಿಯ ತನಕ ಅರ್ಥನೇ ಮಾಡಿಕೊಳ್ಳಿಲ್ಲ. ಧಾರ್ಮಿಕ ಉತ್ಸವಗಳ ಮೇಲೆ ಕಲ್ಲು ತೂರಾಟಗಳು, ಅವಹೇಳನಗಳು ನಡೆದಾಗ ಈ ಸರ್ಕಾರ ಬುರ್ಕಾ ಹಾಕ್ಕೊಂಡು ತನಿಖೆಯನ್ನು ಮಾಡುತ್ತೆ. ಬುರ್ಕಾ ಹಾಕ್ಕೊಂಡು ತನಿಖೆಯನ್ನು ಮಾಡಿದ್ದರ ಪರಿಣಾಮವಾಗಿಯೇ ಸಹಜವಾಗಿ ಹಿಂದೂ ಕಾರ್ಯಕರ್ತರು ಆರೋಪಿಗಳ ತರ ಕಾಣ್ತಾರೆ. ಇವರಿಗೆ ಒಬ್ಬ ಮುಖ್ಯಮಂತ್ರಿ, ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತೇನೆ, ಮುಖ್ಯಮಂತ್ರಿ ಸ್ಥಾನದಲ್ಲಿರುವವರು ರಾಜಧರ್ಮವನ್ನು ಪಾಲಿಸಬೇಕು. ರಾಜಧರ್ಮವನ್ನು ಪಾಲಿಸಿ ಕರ್ನಾಟಕದ ಹಿತವನ್ನು, ರಾಜ್ಯದ ಹಿತವನ್ನು, ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಮುಖ್ಯಮಂತ್ರಿಗಳ ಒಂದೊಂದು ಹೇಳಿಕೆಗಳು, ನಡವಳಿಕೆಗಳು ಕೂಡ ಬಹಳ ಪ್ರಮುಖವಾದಂಥ ಜವಾಬ್ದಾರಿಯನ್ನು ನೀಡುತ್ತೆ. ಒಂದು ರೀತಿ ಮುಖ್ಯಮಂತ್ರಿಗಳ ಕಚೇರಿಯೇ ಇಸ್ಲಾಮಿ ಮೂಲಭೂತವಾದಿಗಳಿಗೆ ಪ್ರಚೋದನೆಯನ್ನು ನೀಡ್ತಾ ಇದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಿದಾಗನೇ ಸರಿಯಾದಂಥ ಕ್ರಮಗಳನ್ನು ಅವತ್ತಿನ ಸರ್ಕಾರಗಳು ತೆಗೆದುಕೊಂಡಿದ್ರೆ ಭದ್ರಾವತಿಯಲ್ಲಿ ಮತ್ತೊಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೇಳ್ತಿರಲಿಲ್ಲ. ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದಂತಹ ಪ್ರತಿಧ್ವನಿಯೇ ಭದ್ರಾವತಿಯಲ್ಲಿ ಕೇಳ್ತಾ ಇರೋದು. ವಿಧಾನಸಭೆಯಲ್ಲಿ ಕೂಗಿದಾಗ ಅದನ್ನು ಮಟ್ಟ ಹಾಕಿದ್ರೆ ಇವತ್ತು ರಸ್ತೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೇಳ್ತಿರ್ಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗುವಂತ ಧೈರ್ಯ ಯಾಕೆ ಬಂದಿದೆ ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ನಿಲುವುಗಳು
ಮತ್ತು ಈ ಎಲ್ಲ ತನಿಖೆಗಳನ್ನು ಕಾಂಗ್ರೆಸ್ ಬುರ್ಕ ಹಾಕ್ಕೊಂಡೇ ಮಾಡಿದ್ರಿಂದ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗೋರಿಗೆ ಇವತ್ತು ಇನ್ನಷ್ಟು ಧೈರ್ಯ ಜಾಸ್ತಿ ಆಗಿದೆ. ಮುಖ್ಯಮಂತ್ರಿಗಳು ರಾಜಧರ್ಮವನ್ನು ಪಾಲಿಸಬೇಕು, ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ಕೇವಲ ಭಾಷಣ ಮಾಡಿದ ಮಾತ್ರ ಅಲ್ಲ, ಆಡಳಿತದ ಕಾರ್ಯರೂಪದಲ್ಲಿ ಅದು ಇವತ್ತು ಬರಬೇಕಾಗಿದೆ. ನಿನ್ನೆ ಮದ್ದೂರಿನಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಬೇಕಾದ್ರೆ ಸರ್ಕಾರಕ್ಕೆಲ್ಲರೂ ಒಂದು ಕಡೆ ಪರಿಜ್ಞಾನ ಬೇಕಾಗಿತ್ತು. ಅದನ್ನು ಬಿಟ್ಟು ಏಕಾಏಕಿಯಾಗಿ ಈ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರ ಹಳೆ ಮೈಸೂರು ಭಾಗ, ಮಂಡ್ಯ ಇಸ್ಲಾಂ ಮೂಲಭೂತವಾದಿಗಳ ಪ್ರಯೋಗಶಾಲೆ ಆಗ್ತಾ ಇದೆ. ಕಳೆದ ವರ್ಷವೂ ಕೂಡ ಇದೇ ಮಂಡ್ಯ ಜಿಲ್ಲೆನಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭಗಳಲ್ಲೇ ಗಲಾಟೆ ಆಗಿದ್ದನ್ನು ನಾವು ನೋಡಿದ್ದೇವೆ. ಕರ್ನಾಟಕ ಇಸ್ಲಾಂ ಮೂಲಭೂತವಾದಿಗಳ ಪ್ರಯೋಗಶಾಲೆ ಆಗಲಿಕ್ಕೆ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಕಾರಣ. ಮಂಡ್ಯದ ಘಟನೆ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂಥ ಅಪಪ್ರಚಾರಗಳು, ಈಗ ಬೆಳಿಗ್ಗೆ ಸುದ್ದಿ ಆಗ್ತಾ ಇರುವಂಥ ಬಿಜಾಪುರದ ವಿಷಯಗಳು, ಶಿವಮೊಗ್ಗದಲ್ಲಿ ಆದಂಥ ಘಟನೆ, ಇವೆಲ್ಲವಕ್ಕೂ ಕೂಡ ಪ್ರೇರಣೆ ಯಾರು ಅಂತ ಕೇಳಿದರೆ ಮುಖ್ಯಮಂತ್ರಿಗಳ ಕಚೇರಿ, ಮುಖ್ಯಮಂತ್ರಿಗಳ ನಡವಳಿಕೆ, ಮುಖ್ಯಮಂತ್ರಿಗಳ ಹೇಳಿಕೆಗಳೇ. ಇವತ್ತಿನ ಅನಿವಾರ್ಯತೆ ಈ ಸರ್ಕಾರದ ವಿರುದ್ಧ ಸಮಾಜ ಸಿಡಿದೇಳುವಂಥ ಅಗತ್ಯತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ. ನನಗೆ ಮುಸಲ್ಮಾನರು ಮಾತ್ರ ವೋಟ್ ಕೊಟ್ಟಿದ್ದಾರೆ ಎನ್ನುವಂಥ ಮಾನಸಿಕತೆಯಿಂದ ಮುಖ್ಯಮಂತ್ರಿಗಳು ಹೊರಗೆ ಬರಬೇಕು. 7 ಕೋಟಿ ಜನರ ಹಿತವನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ಹಿಂದೂ ಧಾರ್ಮಿಕ ಉತ್ಸವಗಳಿಗೆ ನೂರಾರು ರೀತಿಯಾದಂಥ ಕಂಡೀಷನ್ಗಳನ್ನು ಹಾಕುವಂಥ ಸರ್ಕಾರ ಈದ್ ಮಿಲಾದಿನ ಮೆರವಣಿಗೆ, ರಂಜಾನಿನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದಾಗಲೂ ಕೂಡ ಜಾಣ ಕಿವುಡನ್ನು ತೋರಿಸುವಂಥದ್ದು ಮುಖ್ಯಮಂತ್ರಿಯ ಹುದ್ದೆಗೆ ಶೋಭೆಯನ್ನು ತರೋದಿಲ್ಲ. ಕೇಂದ್ರದ ಕಾಂಗ್ರೆಸ್ಸಿನ ಓಲೈಕೆ ರಾಜಕಾರಣಕ್ಕೆ ಕಾಶ್ಮೀರದ ಕಲ್ಲು ತೂರಾಟದಿಂದ ಆರಂಭವಾಗಿ ಕಾಶ್ಮೀರದ ಜನ ವಲಸೆ ಹೋಗಿದ್ರು. ಕೇವಲ ಒಂದು ಸಮುದಾಯವನ್ನು ಓಲೈಕೆ ಮಾಡಿದ್ದಕ್ಕೆ, ರಾಜಧರ್ಮವನ್ನು ಪಾಲಿಸದಲ್ಲೇ ಇದ್ದಿದ್ದಕ್ಕೆ ಇವತ್ತು ಕಲ್ಲು ತೂರಾಟಗಳು ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಅಂತಂದರೆ ಮತ್ತೊಂದು ರೀತಿಯಾದಂಥ ಗಲಭೆಗೆ ದೊಡ್ಡ ಪ್ರಮಾಣದ ಹುನ್ನಾರವನ್ನು ಇಸ್ಲಾಂ ಮೂಲಭೂತವಾದಿಗಳು ಇವತ್ತು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಮೂಲಭೂತವಾದಿಗಳಿಗೂ ಕೂಡ ಶಾಂತಿ ಬೇಕಾಗಿಲ್ಲ, ಸರ್ಕಾರಕ್ಕೂ ಕೂಡ ಇವತ್ತು ಶಾಂತಿ ಬೇಕಾಗಿಲ್ಲ. ಹಾಗಾಗಿ ಯಾರು ನೆನ್ನೆಯ ಕಲ್ಲು ತೂರಾಟವನ್ನು ಮಾಡಿದ್ರು ಮತ್ತು ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನು ಕೂಗಿದ್ದಾರೆ ಮತ್ತು ಇದರ ಹಿಂದೆ ಯಾರ್ಯಾರಿದ್ದಾರೆ, ಇಂಥವರ ಮೇಲೆ ಸರ್ಕಾರ ಒಂದು ದಿಟ್ಟತನದ ಹೆಜ್ಜೆಯನ್ನು ಇಟ್ಟು ಕ್ರಮವನ್ನು ಕೈಗೊಳ್ಳಬೇಕು. ಮುಂದಿನ ಆಡಳಿತದಲ್ಲಾದರೂ ಕೂಡ ರಾಜಧರ್ಮವನ್ನಾದರೂ ಕೂಡ ಪಾಲಿಸಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ಅಲ್ಲ, ಕಾಂಗ್ರೆಸ್ಸಿನ ಮಾನಸಿಕತೆ ಹೆಂಗಿದೆ ಅಂತ ನೋಡಿ. ಒಬ್ಬ ಶಾಸಕನ ಬಾಯಲ್ಲಿ ಬಂದಿದೆ. ಕಾಂಗ್ರೆಸ್ ಇವತ್ತು
ಇಸ್ಲಾಮನ್ನು ಓಲೈಕೆ ಮಾಡಿಕೊಳ್ಳುವಂಥ ಭರ ಯಾವ ರೀತಿ ಇದೆ ಅಂತಂದರೆ, ಮುಂದಿನ ಜನ್ಮ ಇಸ್ಲಾಮಲ್ಲೇ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿನ ಶಾಸಕರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಸ್ಲಾಮಲ್ಲೇ ಜನ್ಮ ತಾಳಲಿ, ಅದು ಪಾಕಿಸ್ತಾನದಲ್ಲಿ ಆಗಲಿ ಅಂತ ನಾನು ಆಶಿಸ್ತೇನೆ. ಅಲ್ಲ, ಭಾಳ ಸ್ಪಷ್ಟ ಏನಂತಂದರೆ, ಈ ಸರ್ಕಾರ ಒಂದು ಸಮುದಾಯದ ಪರವಾಗಿಯೇ ಕೆಲಸ ಮಾಡಿರುವಂಥದ್ದು. DJ-ಹಳ್ಳಿ KG-ಹಳ್ಳಿಯ ಕೇಸು, ಹುಬ್ಬಳ್ಳಿಯ ಕೇಸು, ಇವೆಲ್ಲದರ ಬಗ್ಗೆಯೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳನ್ನು ಹಿಂತೆಗೆದುಕೊಂಡಿದ್ದರ ಪರಿಣಾಮ ಇವತ್ತು ಗಲಭೆ ಮಾಡೋರಿಗೆ ದೊಡ್ಡ ಪ್ರಮಾಣದ ಪ್ರಚೋದನೆ. ನಾನು ಅದಕ್ಕೆ ಹೇಳಿದ್ದು, ಸರ್ಕಾರದ 3ನೇ ಮಹಡಿ ಮತ್ತು ವಿಧಾನಸೌಧದ 3ನೇ ಮಹಡಿ, ಮುಖ್ಯಮಂತ್ರಿಗಳ ಕಚೇರಿಯ ನಡವಳಿಕೆಯೇ ಈ ರೀತಿಯಾದಂಥ ಗಲಭೆಕೋರರಿಗೆ ಪ್ರೇರಣೆಯನ್ನು ಕೊಡ್ತಾ ಇದೆ ಅಂತ. ಒಬ್ಬ ಉಸ್ತುವಾರಿ ಸಚಿವರು ಇಲ್ಲಿ ಕುತ್ಕೊಂಡು ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ, ಮಸೀದಿಯಿಂದ ಕಲ್ಲು ತೂರಾಟ ಆಗಿರೋದು ವಿಡಿಯೋಗ್ರಾಫಲ್ಲಿ ಬಂದಿದೆ. ಅದು ಗಣೇಶೋತ್ಸವದ ಮೆರವಣಿಗೆ ಮೇಲೆ ಯಾಕೆ ಕಲ್ಲು ತೂರಾಟ ಆಗಬೇಕು? ಹಾಗಾದ್ರೆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದ್ದು ಚಲ್ಲರ ಸ್ವಾಮಿಗೆ ಗೊತ್ತಿತ್ತಾ? ಇದು ನಾನು ಕೇಳಲೇಬೇಕಾಗತ್ತೆ ಅನಿವಾರ್ಯವಾಗಿ ನಾವು. ಹಾಗಾಗಿ ಸರ್ಕಾರ ಬುರ್ಕಾ ಹಾಕ್ಕೊಂಡು ತನಿಖೆ ಮಾಡೋದನ್ನು ನಿಲ್ಲಿಸಿ ಕಾಕಿಗೆ ಸ್ವತಂತ್ರವಾದಂಥ ಅಧಿಕಾರವನ್ನು ಕೊಡಬೇಕು. ನಾನು ಅದನ್ನೇ ಹೇಳಿದ್ದು. ಅವ್ರ ಪತ್ರಿಕಾಗೋಷ್ಠಿಗಳೆಲ್ಲವೂ ಕೂಡ ಏನು ಅಂತ ಕೇಳಿದರೆ, ಯಾವ್ದಾದ್ರು ಗಲಾಟೆ ಆದರೆ ಅಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ, ಹಿಂದೂ ಸಂಘಟನೆಗಳಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ತನಿಖೆ ಆರಂಭವಾಗದೇ ಬುರ್ಕಾ ಹಾಕ್ಕೊಂಡು, ಹಂಗಾಗಿ ಅವೆಲ್ಲದೂ ಕೂಡ ಕಾಣ್ತಾ ಇರೋದು. ಅದನ್ನು ತೆಗೆದು ಕಾಕಿಗೆ ಪೂರ್ತಿಯಾದಂಥ ಸ್ವತಂತ್ರವನ್ನು ಕೊಡಲಿ, ನಿಜವಾದಂಥ ಆರೋಪಿಗಳು ಪತ್ತೆ ಆಗ್ತಾರೆ. ಕೇಂದ್ರದಲ್ಲಿ 10 ವರ್ಷದಿಂದ ಅಧಿಕಾರ ನಡೆಸ್ತಾ ಇದ್ದೀವಿ, ನೆಮ್ಮದಿ ಹಾಳಾಗಿದೆಯಾ? ಬೇರೆ ಬೇರೆ ರಾಜ್ಯಗಳಲ್ಲಿ BJP ಅಧಿಕಾರ ನಡೆಸಿದೆ, ಕರ್ನಾಟಕದಲ್ಲೂ ಕೂಡ ನಾವು ಅಧಿಕಾರ ನಡೆಸಿದ್ವಿ. ಯಾರಿಂದ ಹೇಗೆ ನೆಮ್ಮದಿ ಹಾಳಾಯಿತು ಅನ್ನೋದು ಗೊತ್ತಿದೆ. ಇಡೀ ರಾಜ್ಯದ ಹಿಂದೂಗಳ ಭಾವನೆಗಳಿಗೆ ತೊಂದರೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪದೇ ಪದೇ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅವರ ಸುತ್ತಮುತ್ತ ಇರೋರು ಎಲ್ಲರೂ ಕೂಡ ಇವತ್ತು ಎಡಪಂಥೀಯ ನಿಲುವುಗಳನ್ನು ಮತ್ತು ಇಸ್ಲಾಂ ನಿಲುವುಗಳನ್ನು ಹೊಂದಿರುವಂಥವರು ನಗರ ನಕ್ಸಲರೇ ಸೇರ್ಕೊಂಡಿದ್ದಾರೆ. ಹಾಗಾಗಿ ಮೂಲ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ. ಈಗ ನಮಗೆ ಕಾಣ್ತಾ ಇರುವಂಥದ್ದು ಇಸ್ಲಾಂ ವಾದವನ್ನು ಮಂಡಿಸ್ತಾ ಇರುವಂಥ ಸಿದ್ದರಾಮಯ್ಯ, ಎಡಪಂಥೀಯ ಚಳುವಳಿಗಳನ್ನು ಮುಂದಿಡ್ತಾ ಇರುವಂಥ ಸಿದ್ದರಾಮಯ್ಯ, ನಗರ ನಕ್ಸಲರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥ ಸಿದ್ದರಾಮಯ್ಯ ಕಾಣ್ತಾ ಇರೋದು. ಮೂಲ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ ಈಗ. ಥ್ಯಾಂಕ್ ಯು ಸರ್. ಅಲ್ಲ, ಶಾಂತಿಗೆ ಯಾವತ್ತೂ ಕೂಡ ನಾವು ವಿರೋಧ ಮಾಡಲೇ ಇಲ್ಲ. ನಮಗೇನೆಂದರೆ, ಹಿಂದೂ ಧಾರ್ಮಿಕ ಉತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಮಹಿಳೆಯರು ಸ್ವತಂತ್ರವಾಗಿ ಭಾಳ ನಿಷ್ಕಲ್ಮಶ ಮನಸ್ಸಿನಿಂದ ಭಾಗವಹಿಸಬೇಕು ಅನ್ನೋದೇ ನಮ್ಮದು ಆಶೆ ಇರುವಂಥದ್ದು. ಆದರೆ ನಿನ್ನೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಈ ಸರ್ಕಾರ ಲಾಠಿ ಚಾರ್ಜನ್ನು ಮಾಡಿರೋದು ನೋಡಿದರೆ, ಇನ್ನು ಈ ಸರ್ಕಾರದ ಅವಧಿಯಲ್ಲಿ, ಸಿದ್ದರಾಮಯ್ಯರ ಅವಧಿಯಲ್ಲಿ ಹೆಣ್ಣು ಮಕ್ಕಳು ಧಾರ್ಮಿಕ ಉತ್ಸವಗಳಿಗೆ ರಸ್ತೆಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸುತ್ತೆ ನಮಗೆ. ಶಾಂತಿಯನ್ನು ಸರ್ಕಾರ ಆರಂಭ ಮಾಡಲಿ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ತಗೊಂಡು ಹೇಳ್ತೀನಿ. ಆಯ್ತು ಬಿಡಪ್ಪ. ನೋಡಿ, ಸರ್ಕಾರ EVM ಮಿಷನ್ ಆರಂಭ ಆಗಿದ್ದು ಈ 1-2 ವರ್ಷದಲ್ಲಿ ಅಲ್ಲ, ಕಳೆದ ಹಲವು ವರ್ಷಗಳಿಂದ, ಹೆಚ್ಚು ಕಡಿಮೆ 2004ನಿಂದ ಇದು ಪ್ರಾರಂಭ ಆಗಿದೆ. ಅವತ್ತಿನಿಂದ ಕಾಂಗ್ರೆಸ್ಸು ಸಾಕಷ್ಟು ಕಡೆಗಳಲ್ಲಿ ಅಧಿಕಾರಕ್ಕೆ ಬಂದಿದೆ, ಆ ರಾಜ್ಯವನ್ನು ನಡೆಸಿದ್ದಾರೆ. ಇವತ್ತು ಏಕಾಏಕಿ ಒಂದು ಮಿಷನ್ನಿನ ಬಗ್ಗೆ ಅವಹೇಳನವನ್ನು ಮಾಡುವಂಥದ್ದು, ಅದನ್ನು ಪ್ರಶ್ನೆ ಮಾಡುವಂಥದ್ದು ಒಂದು ನ್ಯಾಷನಲ್ ಪಾರ್ಟಿಗೆ ಶೋಭೆ ತರುವಂಥದ್ದಲ್ಲ. ಟೆಕ್ನಾಲಜಿಯ ಯುಗಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಮಗೆ ಶಿಲಾಯುಗವೇ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಅನಿಸಿದರೆ ಇವ್ರಿಗೆ ಇನ್ಯಾರು ಬುದ್ಧಿ ಹೇಳೋದು? ಶಿಲಾಯುಗದ ಆಡಳಿತವನ್ನು ನಡೆಸಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ,
ನ್ಯಾಯ ನಿಶ್ಚಿತ.